ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಡಿಸೈನ್ ಹಾಕೋಕ್ಕೆ ನಾನು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. 10ನೇ ನಂಬರ್ ಕ್ರೋಶ 6 ಎಳೆ ದಾರ ತೊಗೊಂಡಿದ್ದೀನಿ. ಒಂದು ಗಂಟು ಹಾಕಿ ಈ ಥರ ಇಟ್ಕೊಂಡಿದ್ದೀನಿ. ಗಂಟು ಹಾಕ್ಬಿಟ್ಟು ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಕ್ರೋಶ ಈಚೆ ತೆಗೆದು ಈ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತು 4 ಚೈನು 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ 4 ಚೈನು ಬೀಡು ಮತ್ತು 4 ಚೈನು ಬೀಡು ಇದೇ ಥರ ಬೇಸ್ ಲೈನನ್ನು ಕಂಟಿನ್ಯೂ ಮಾಡ್ಕೋಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಬೀಡ್ ಹಾಕಿಬಿಟ್ಟು ಬೀಡನ್ನ ಪ್ರತಿಯೊಂದಕ್ಕೂ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊತ ನೋಡಿ ಫ್ರೆಂಡ್ಸ್. ಸೆಕೆಂಡ್ ರೌಂಡು ಗಂಟು ಹಾಕ್ಬಿಟ್ಟು ಇಲ್ಲಿಗೆ ಒಂದು ನಾನು ಚೈನ್ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ ಒಂದು ಫಸ್ಟ್ನೇ ರೌಂಡ್ ಸ್ವಲ್ಪ ಫಸ್ಟ್ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸರಿ ಸುತ್ಕೊತೀವಲ್ವ, ಸ್ವಲ್ಪ ಕಷ್ಟ ಆಗುತ್ತೆ. 2ರಲ್ಲಿ ಒಂದು ಈ ಥರ ಕಂಬನ ಹಾಕೊತ ಹೋಗಬೇಕು. 2 ದಾರ ಸಿಗಾಕೊಂಡ್ರೆ ಬಿಚ್ಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಅದು ದಾರ ಸಿಗಾಕೊಂಡ್ರೆ ಕರೆಕ್ಟಾಗಿ ಬರೋಲ್ಲ. 2 ಮತ್ತು ಆ 2ರಲ್ಲಿ 2 ಕಂಬ ಆಯಿತು. ಈಗ 3ನೇ ಕಂಬ 2ರಲ್ಲಿ ಒಂದು ನಾನು ಒಂದು ಸರಿ ಹಾಕೊಂಬಿಟ್ಟೆ. 2 ಸರಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ ಒಂದು ಥರ ನೋಡಿ ಇದೇ ಥರ ಹಾಕೋತಾ ಹೋಗಬೇಕು. ಎಷ್ಟು ಕಂಬ ಹಿಡಿಯುತ್ತೆ ಗ್ಯಾಪ್ಗೆ, ಚೈನ್ ಗ್ಯಾಪ್ಗೆ ಅಷ್ಟು ಕಂಬಗಳನ್ನ ಫಿಲ್ ಮಾಡ್ಕೋತಾ ಹೋಗಬೇಕು. ನಾನು ಇದೇ ಡಿಸೈನನ್ನು ಲಾಸ್ಟ್ ಟೈಮ್ ಹಾಕಿದಾಗ ಫಸ್ಟು ಎಲ್ಲ ಈ ಥರ ಕ್ರೋಶ ಡಿಸೈನ್ ಹಾಕ್ಬಿಟ್ಟು ಬೀಡನ್ನ ಆಮೇಲೆ ಸ್ಟಿಚ್ ಮಾಡಿದೆ. ಈ ಸರಿ ಡೈರೆಕ್ಟಾಗಿ ಬೀಡನ್ನ ಹಾಕ್ಬಿಟ್ಟಿದ್ದೀನಿ ಈ ಥರ. ಈಗ ಇದೇ ಥರ ಫಿಲ್ ಮಾಡ್ಕೊತ ಹೋಗಬೇಕು. ಎಷ್ಟು ಕಂಬ ಹಿಡಿಯುತ್ತೆ ನಾನು ಕೌಂಟ್ ಮಾಡಿ ಲಾಸ್ಟ್ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, 12 ಕಂಬ ಬಂದಿದೆ. ಈಗ ಈ ಚೈನ್ ಈ ಕ್ರೋಶ ಹಿಂದೆ ದಾರ ಇದೆಯಲ್ಲ ಅದಕ್ಕೆ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದನೇ 2 ಸರಿ ದಾರ ಹಾಕ್ಕೊಂಡು ಮತ್ತು ಈ ಗ್ಯಾಪ್ಗೆ ಡಬಲ್ ಕ್ರೋಶನ ಫಿಲ್ ಮಾಡ್ತಾ ಹೋಗಬೇಕು. 12 ಕಂಬ ಹಿಡಿಯುತ್ತೆ. 12 ಕಂಬನ ಹಾಕೋಂತ ಸ್ವಲ್ಪ ಹಿಂಗೆ ಹೇಳ್ಕೊಂಡಾಗ ಅದು ಕರೆಕ್ಟಾಗಿ ಕೂರುತ್ತೆ. ಮೂರು 12 ಕಂಬ ಹಾಕಿದಾಗ ಈ ಥರ ಕಾಣಿಸುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ.